ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕುವಂತಹ ಸಚಿವ ಸ್ಥಾನ ಎಷ್ಟು, ಯಾರಿಗೆ ಬಂಪರ್ ಸಿಗುತ್ತೆ, ಇದರ ಬಗ್ಗೆ ಕೂಡ ಒಂದು ನೋಟ ಇಲ್ಲಿದೆ. 4+1 ಫಾರ್ಮುಲಾದಡಿ ಕರ್ನಾಟಕಕ್ಕೆ 4 ಸಚಿವ ಸ್ಥಾನ ದೊರಕಲಿದೆ. ನರೇಂದ್ರ ಮೋದಿ ಸಂಪುಟದಲ್ಲಿ ಎಲ್ಲಾ ರಾಜ್ಯಗಳು ಗಮನಿಸುವ ಹಾಗೆ ನಾವು ಕೂಡ ಗಮನಿಸೋಣ. ಕರ್ನಾಟಕಕ್ಕೆ ಸಿಗುವಂತಹ ಸಚಿವ ಸ್ಥಾನ ಎಷ್ಟು ಅಂತ. 4+1 ಫಾರ್ಮುಲಾದಡಿಯಲ್ಲಿ ಕರ್ನಾಟಕಕ್ಕೆ 4 ಸಚಿವ ಸ್ಥಾನ ದೊರಕಲಿದೆ. ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರನ್ನ, ಬಿಜೆಪಿ ಕೋಟಾದಲ್ಲಿ 3 ಸಚಿವರಿಗೆ ಸ್ಥಾನವನ್ನ ಕಲ್ಪಿಸಲಾಗುತ್ತೆ. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣಗೆ ಈಗ ಅದೃಷ್ಟ ಒಲಿದು ಬಂದಿದೆ. ಮೋದಿ ಸಂಪುಟದಲ್ಲಿ 2ನೇ ಬಾರಿಗೆ ಸಚಿವರಾಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಹುಬ್ಬಳ್ಳಿ ಧಾರವಾಡದಿಂದ ಅವರು ಆಯ್ಕೆಗೊಂಡಿರುವಂತಹ ಸಂಸದರು. ಈ ಹಿಂದೆ ಕೂಡ ಮೋದಿ ಕ್ಯಾಬಿನೆಟ್ ನಲ್ಲಿದ್ರು. ಈಗಲೂ ಕೂಡ ಮತ್ತೆ ಅವರನ್ನ ಮುಂದುವರಿಸುವಂತಹ ಮನಸ್ಸನ್ನ ಮಾಡಿದೆ ಬಿಜೆಪಿ. ಇನ್ನು ಶೋಭಾ ಕರಂದ್ಲಾಜೆ ಅವರು ಕೂಡ ಅದೇ ರೀತಿಯಾಗಿ ರಾಜ್ಯ ಖಾತೆಯನ್ನ ನಿರ್ವಹಿಸಿದ್ರು ಈ ಹಿಂದೆ. ಮತ್ತೆ ಅವರಿಗೆ ಅಂತಹದ್ದೇ ಜವಾಬ್ದಾರಿಯನ್ನ ವಹಿಸುವಂತಹ ನಿಟ್ಟಿನಲ್ಲಿ ಮನಸ್ಸು ಮಾಡಿದೆ. ರಾಜ್ಯಸಭಾ ಕೋಟದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಎಂಟ್ರಿ ಕೂಡ ಆಗಿರುವಂತದ್ದು. ಕಳೆದ ಅವಧಿಯಲ್ಲೂ ಕೂಡ ಅದೇ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ರಾಜ್ಯಸಭೆಯ ಮೂಲಕವಾಗಿ ನಂತರ ಸಚಿವರನ್ನಾಗಿ ಮಾಡಲಾಗಿತ್ತು. ಈಗ ಮೋದಿ ಟೀ ಪಾರ್ಟಿಯಲ್ಲಿ ಕರ್ನಾಟಕದ 5 ಭಾಗಿಯಾಗಿದ್ರು. ಸೊ ಈ ಪೈಕಿ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಮತ್ತು ಕುಮಾರಸ್ವಾಮಿ ಇತರರು, ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರಿಂದ ಸಹಜವಾಗಿ ಅವರಿಗೆ ರಾಜ್ಯ ಖಾತೆ ಯಾರ್ಯಾರಿಗೆ ಸಿಗಬಹುದು, ಕ್ಯಾಬಿನೆಟ್ ದರ್ಜೆ ಯಾರಿಗೆ ಸಿಗಬಹುದು ಅನ್ನೋದರಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಸೋಮಣ್ಣ ಅವರಿಗೆ ರಾಜ್ಯ ಖಾತೆ ಕೊಡುವಂತಹ ಸಾಧ್ಯತೆ, ಮತ್ತು ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ದೊರಕುವಂತಹ ನಿಟ್ಟಿನಲ್ಲಿ ಗಮನಿಸಬಹುದಾಗಿದೆ. ಒಟ್ಟು 5 ಇವತ್ತು ಮೋದಿಯವರ ಟೀ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಪ್ರಾಂತ್ಯವಾರು ಅವರಿಗೆ ಹಂಚಿಕೆ ಆಗ್ತಾ ಇದೆಯಾ ಅಥವಾ ಜಾತಿವಾರು ಹಂಚಿಕೆ ಆಗ್ತಾ ಇದೆಯಾ ಇತ್ಯಾದಿ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಇಂದ. ಶಬ್ಬೀರ್, ಒಟ್ಟಾರೆಯಾಗಿ 49 ಮಂದಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಪ್ರಾಂತ್ಯವಾರು ಹಂಚಿಕೆ ಮಾಡ್ತಾರಾ ಅಥವಾ ಜಾತಿವಾರುನ ಯಾವ ರೀತಿಯಾಗಿ ಲೆಕ್ಕಾಚಾರಗಳಿರಬಹುದು, ಏನ್ ಮಾನದಂಡವನ್ನ ಅನುಸರಿಸ್ತಾ ಇದ್ದಾರೆ? ದಿವ್ಯ, ಪ್ರಾಂತ್ಯ ಮತ್ತು ಜಾತಿ ಎರಡನ್ನೂ ಕೂಡ ಹೈಕಮಾಂಡ್ ನಾಯಕರು ಇಲ್ಲಿ ಪರಿಗಣಿಸಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು, ನಿರ್ಮಲಾ ಸೀತಾರಾಮನ್ ಅವರನ್ನು ರಾಜ್ಯಸಭೆ ಕೋಟಾದಿಂದ ಸಚಿವ ಸ್ಥಾನವನ್ನು ನೀಡಿರುವಂಥದ್ದು ಒಂದು. ಅದನ್ನು ಹೊರತುಪಡಿಸಿ 4 ಸ್ಥಾನಗಳನ್ನು ನಾವು ಗಮನಿಸೋದಾದರೆ ಮುಖ್ಯವಾಗಿ ಬೆಂಗಳೂರನ್ನು ಪರಿಗಣಿಸುವಂಥ ನಿಟ್ಟಿನಲ್ಲಿ ಈಗ ಏನು ಶೋಭಾ ಕರಂದ್ಲಾಜೆ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಯಾವಾಗ ಕುಮಾರಸ್ವಾಮಿ ಅವರು ಸಚಿವ ಸಂಪುಟ ಸೇರ್ತಾರೆ ಅಂತ ಅಂದಾಗ ಶೋಭಾ ಕರಂದ್ಲಾಜೆ ಅವ್ರನ್ನ ಕೈ ಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕೇಳಿಬಂದಿತ್ತು. ಆದರೆ ಹೈಕಮಾಂಡ್ ನಾಯಕರು ಬೆಂಗಳೂರನ್ನ ಸಂಸತ್ನಲ್ಲಿ ಪ್ರತಿನಿಧಿಸುವಂಥ ದೃಷ್ಟಿಯಿಂದ ಅವ್ರಿಗೂ ಕೂಡ ಈ ಬಾರಿ ಅವರ ಸಚಿವ ಸ್ಥಾನವನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಶಕ್ತಿ ಬರುವಂಥದ್ದು ಒಂದಾದರೆ, NDA ಒಕ್ಕೂಟಕ್ಕೂ ಕೂಡ ಒಂದು NDA ಒಕ್ಕೂಟದ ಭಾಗವಾಗಿರುವ JDSಗೂ ಕೂಡ ಒಂದು ಸ್ಥಾನವನ್ನು ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ನಾವು ಹುಬ್ಬಳ್ಳಿ ಧಾರವಾಡದಿಂದ ಆಯ್ಕೆಯಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗುವಂಥದ್ದು ಖಚಿತ ಆಗಿರುವಂಥದ್ದು. ಅವರು ಕೂಡ ಪ್ರಧಾನಮಂತ್ರಿಗಳ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದರು. ಸೊ ಹೀಗಾಗಿ ಏನು ಉತ್ತರ ಕರ್ನಾಟಕವನ್ನು ಕೂಡ ಪರಿಗಣಿಸುವಂಥ ನಿಟ್ಟಿನಲ್ಲಿ ಈಗ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಸೋಮಣ್ಣ ಅವ್ರಿಗೂ ಕೂಡ ಪರಿಗಣಿಸುವ ಮೂಲಕ ಲಿಂಗಾಯತ ಕೋಟವನ್ನು, ಅದರ ಜೊತೆಗೆ ತುಮಕೂರು, ಚಿತ್ರದುರ್ಗದ ಭಾಗವನ್ನು ಕೂಡ ಪರಿಗಣಿಸುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಮಾಡಿರುವಂಥದ್ದು. ಇಲ್ಲಿ ಜಾತಿಯ ಜೊತೆಗೆ ಪ್ರಾದೇಶಿಕವಾಗಿಯೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡಿದೆ. ಓಕೆ ಶಬ್ಬೀರ್, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ.